ಒಲೆ ಹಾಕಿದ್ರೆ ಬೆಂಕಿ ಇಡಿಸ್ಲಿಕ್ಕಾಗ್ತದೆ. ಅಂಗಡಿ ಕೊಟ್ಟರೆ ತಿಂಡಿ ಕಟ್ಟಿ ಕೊಡ್ತಾರೆ. ಯಾವ ಪ್ರಯೋಜನ ಅಂದ್ರೆ ಬೇಡಪ್ಪ, ಇನ್ನೂ ಒಳ್ಳೆ ಉದಾಹರಣೆ ನಾನು ಕೊಡ್ತೇನೆ. ಕಸವೆಂದು ಬೀಸಾಡಿದಂತಹ ಕಾಗದದ ಚೂರು ಮುಂದೆ ಗಾಳಿಪಟವಾಗಿ ಹಾರಾಡುವಾಗ ತಲೆ ಎತ್ತಿ ನೋಡ್ಬೇಕಾಗ್ತದೆ, ಗೊತ್ತಾಯ್ತಾ? ಸಂಜೆ ಪಕ್ಷ ಮುಗಿಯಿತು ಅಂತ ಭಾವಿಸಬೇಕು. ಒಂದು ಸ್ಥಳದಲ್ಲಿ ಇನ್ನೊಂದು ಸ್ಥಳಕ್ಕೆ ನಾವು ಹೋಗಬೇಕು ಅಂತ ಆದ್ರೆ ಒಂದು ವಾಹನವನ್ನ ಏರಿ ಕುಳಿತಿರುತ್ತೇವೆ. ಆ ವಾಹನದ ನಿರ್ವಾಹಕ ಬಂದು ನೀವೆಲ್ಲಿಗೆ ಅಂತ ಕೇಳಿದಾಗ ನಾವು ಇಂತಲ್ಲಿಗೆ, ಅವನಿಗೆ ಎಷ್ಟು ಕೊಡಬೇಕು ಅಷ್ಟನ್ನ ಕೊಟ್ಟು ಕುಳಿತಿರುತ್ತೇವೆ. ಹೋಗುತ್ತಾ 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 ಆ ವಾಹನ ಸೇತುವೆಯಿಂದ ಕೆಳಕ್ಕೆ ಬೀಳುತ್ತದೆ. ನಾವು ಅವನಲ್ಲಿ ಸೇತುವೆಯಿಂದ ಕೆಳಕ್ಕೆ ಹೊಂಡಕ್ಕೆ ಅಂತ ಹೇಳಿದ್ದೇವ, ಆದ್ರೂ ಹೊಂಡಕ್ಕೆ ಬಿದ್ದೇವ. ಯಾಕೆ? ವಿಧಿ ಬರಹ ನೋಡಿರಿ ಸ್ವಾಮಿ. ವಿಧಿ ತಗೊಂಡೋಗಿ ಬದಿಗಿಡಿ ಬಿಟ್ಟು ಬೇರೆ ಅಂತದ್ದು ಅಲ್ಲ. ಹಾಗಂತ ತಪ್ಪುಂಟಲ್ಲಿ ಯಾರದ್ದು? ತಪ್ಪುಂಟು ನಿರ್ವಾಹಕನದ್ದು ಅಲ್ಲ, ಪ್ರಯಾಣಿಕನದ್ದು ಅಲ್ಲ. ಯಾವಪ್ಪ ತಪ್ಪ್ಯಾರದ್ದ? ತಪ್ಪೇನಿದ್ರು ಚಾಲಕನದ್ದೇ ತಪ್ಪು. ಯಾಕೆ? ನಾಳೆ ಬೇಕಂದ್ರೆ ಇವತ್ತೊಂದು ನೋಡ್ಕೊಂಡಿದ್ನ, ಅದೆಲ್ಲ ಇವತ್ತೇ ಬಾಯಿ ಮೇಲೆ ಹಾಕೊಂಡ ಹೋಗಿ ಮೇಲೆ ಹೋಗೋದು ಕೆಳಗೋಯ್ತು ಅಷ್ಟೇ ವಿಷಯ.